ಮಕ್ಕಳಿಗೆ ಇರುವಂತ ಶೌಚಾಲಯ ಯಾವ ರೀತಿ ಇದೆ ಅಂದ್ರೆ, ಹೆಣ್ಣು ಮಕ್ಕಳಿಗೆ ಒಂದು ಶೌಚಾಲಯ ಇದೆ, ಗಂಡು ಮಕ್ಕಳಿಗೆ ಶೌಚಾಲಯನೇ ಇಲ್ಲ. ಗಂಡು ಮಕ್ಕಳ ಶೌಚಾಲಯಕ್ಕೆ ಬಯಲು ಪ್ರದೇಶದಲ್ಲಿ ಹೋಗ್ಬೇಕು. ಹೆಣ್ಣು ಮಕ್ಕಳಿಗೆ ಇರತಕ್ಕಂಥ ಶೌಚಾಲಯ ನೀಟ್ನೆಸ್ ಇಲ್ಲ. ಒಂದೇ ಕೊಠಡಿಯಲ್ಲಿ ಮೂರ್ ಮೂರು ತರಗತಿ ಅಂದ್ರೆ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, ಈ 3 ತರಗತಿ ಒಂದೇ ಕೊಠಡಿಯಲ್ಲಿ ಮಕ್ಕಳಿಗೆ ಶೌಚಾಲಯ ಇಲ್ಲ. ಮಕ್ಕಳಿಗೆ ಸಪರೇಟ್ ಕೊಠಡಿ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ. ಇವತ್ತೇನು ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತೇಳಿ ಎಲ್ಲ ಪೇರೆಂಟ್ಸ್ ಅನ್ಕೊಳ್ತಾರೋ, ಸೊ ಅದು ಆ ನಿಟ್ಟಿನಲ್ಲಿ ಇವತ್ತು ಕೋಲಾರದ ಕಸಬಾ ಹೋಬಳಿ ದೊಡ್ಡಾಸಳ ಅನ್ನೋ ಗ್ರಾಮದಲ್ಲಿ ಇವತ್ತು ಇರ್ತಕ್ಕಂಥ ವ್ಯವಸ್ಥೆ ನೋಡಿದ್ರೆ ನೀವು, ಇದು ಅಮಾನೀಯ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ, ಇವತ್ತು ಇರ್ತಕ್ಕಂಥ ಏನು 4 ಕಟ್ಟಡಗಳಿದ್ದಾವೆ, ಆ 4 ಕಟ್ಟಡಗಳಲ್ಲಿ 7ನೇ ತರಗತಿವರೆಗೂ ಇವರು ಮಕ್ಕಳಿಗೆ ಪಾಠ ಅಂತ ಹೇಳ್ಕೊಡ್ಬೇಕು ಟೀಚರ್ಸು. ಇರೋದು 3 ಟೀಚರ್ಸ್ ಅಷ್ಟೇ. ಸೊ ಆ ಟೀಚರ್ಸು 7ನೇ ತರಗತಿವರೆಗೂ ಏನು ಕ್ಲಾಸಸ್ ತಗೋಬೇಕು. ಹಾಗೇನೆ ಇರ್ತಕ್ಕಂಥ 4 ಕಟ್ಟಡದಲ್ಲಿ, ಒಂದು ಕಟ್ಟಡದಲ್ಲಿ 1ನೇ ತರಗತಿಯಿಂದ 3ನೇ ತರಗತಿವರೆಗೂ ಮಕ್ಕಳು 3 ಕ್ಲಾಸಸ್ ತಗೊಳ್ತಾರೆ. ಮತ್ತೆ ಇನ್ನೊಂದು ಕಟ್ಟಡದಲ್ಲಿ 4ರಿಂದ 5 2 ಕ್ಲಾಸಸ್ ತಗೊಳ್ತಾರೆ. ಸೊ ಇನ್ನೊಂದು ಕಟ್ಟಡದಲ್ಲಿ 6ನೇ ತರಗತಿ, ಇನ್ನೊಂದು ಕಟ್ಟಡದಲ್ಲಿ 7ನೇ ತರಗತಿ. ಸೊ ಈ ತರ ಒಂದು ವ್ಯವಸ್ಥೆ ಇದ್ರೆ ಯಾರ ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳಿ? ನಮ್ಮ ಸರ್ಕಾರಗಳು ಹಂಗೆ ಇದೆ. ಈ ಊರಿನ ಮುಖಂಡರು, ಈ ಊರಿನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಹಂಗೆ ಇದ್ದಾರೆ. ಅಟ್ಲೀಸ್ಟ್ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ನೀವು ಒದಗಿಸಕ್ಕಾಗ್ಲಿಲ್ಲ ಅಂದ್ರೆ, ಮತ್ತೆ ಮುಂದಿನ ದಿನಗಳಲ್ಲಿ ಈ ಮಕ್ಕಳಿಗೆ ಏನಾಗಿದೆ ಅಂದ್ರೆ, ಇಲ್ಲಿ ಸ್ಕೂಲಲ್ಲಿ ಒಳ್ಳೆ ಒಂದು ಶೌಚಾಲಯ ಇಲ್ಲ. ಗಂಡು ಮಕ್ಕಳು ಎಲ್ಲೋ ತೋಪ್ಗೆ ಹೋಗ್ಬೇಕು. ಇವತ್ತು ಏನು 2026ರಲ್ಲಿ ಏನು ನರೇಂದ್ರ ಮೋದಿ ಅವರು ಕನ್ಸ್ಕೊಂಡಿದ್ರು, ಬಯಲು ಶೌಚಾಲಯ ಮುಕ್ತ ಆಗ್ಬೇಕು ಅಂತ ಹೇಳ್ಬಿಟ್ಟು, ಇವತ್ತು ದೊಡ್ಡಾಸಳ ಅನ್ನೋ ಗ್ರಾಮದಲ್ಲಿ ಏನಾಗಿದೆ ಅಂದ್ರೆ, ಗಂಡು ಮಕ್ಕಳು ಹೊರಗಡೆ ಹೋಗ್ಬೇಕು ಅಂದ್ರೆ ಏನು ಬಯಲು ಶೌಚಾಲಯಕ್ಕೆ ಹೋಗ್ಬೇಕು. ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಒಂದೇ ಒಂದು ಏನು ಶೌಚಾಲಯ ಇದೆಯಲ್ಲ, ಆ ಶೌಚಾಲಯದಲ್ಲಿ ನೀಟ್ನೆಸ್ ಇಲ್ಲ. ಗಬ್ಬು ನಾರ್ತಾ ಇದೆಯಲ್ರಿ. ನಿಮ್ಮ ಮನೆಗಳಲ್ಲಾದ್ರೆ ಈ ತರ ಇಟ್ಕೊಳ್ತೀರಾ? ಇವತ್ತು ಏನು ಒಂದು ಕಟ್ಟಡದಲ್ಲಿ 3 ತರಗತಿ ತಗೊಂಡ ಆ ಮಕ್ಕಳು ಎಷ್ಟು ಮಾತ್ರಿಗೆ ಓದಿ ಪಾಸ್ ಆಗ್ತಾರೆ ಹೇಳಿ? ಇರೋದು 3 ಮೇಡಮ್. ಆ 3 ಮೇಡಮ್ 7ನೇ ತರಗತಿವರೆಗೂ ಯಾವ ರೀತಿ ಅವ್ರು ಕ್ಲಾಸಸ್ ತಗೊಳ್ತಾರೆ? 49 ವಿದ್ಯಾರ್ಥಿಗಳಿದ್ದಾರೆ. ಸೊ ಇದೇ ತರ ಆದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಪರಿಸ್ಥಿತಿ ಬರ್ತಾ ಇದೆ ಈಗ. ಕರ್ನಾಟಕದಲ್ಲಿ ಇರ್ತಕ್ಕಂಥ 47,000 ಶಾಲೆಗಳಲ್ಲಿ ಇವತ್ತು ಹೆಚ್ಚು ಕಡಿಮೆ ಒಂದು 5-10 ಸಾವಿರ ಶಾಲೆಗಳು ಮುಚ್ತಾ ಇದ್ದಾರೆ. ಸೊ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನೀವು ಕಾಪಾಡ್ಕೊಳ್ಳಕ್ಕಾಗ್ಲಿಲ್ಲ ಅಂದ್ರೆ ಬೇರೆ ಏನ್ ಮಾಡಕ್ಕಾಗುತ್ತೆ ಹೇಳಿ? 7ನೇ ತರಗತಿವರೆಗೂ ಇರುವಂತ ಶಾಲೆನಲ್ಲಿ 49 ಜನ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಬರೀ 3 ಟೀಚರ್ಸ್ ಇಟ್ಕೊಂಡು ಯಾವ ರೀತಿ ಪಾಠ ಮಾಡಕ್ಕಾಗುತ್ತೆ ಹೇಳಿ? ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್, ಈ ಪೀರಿಯಡ್ ಅಲ್ಲಿ ಆ ಟೀಚರ್ಸ್ ಹೋಗಿ ಯಾವ್ಯಾವ ಕ್ಲಾಸ್ ತಗೊಂಡು ಏನೇನ್ ಮಾಡಕ್ಕಾಗುತ್ತೆ? ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಈ ಕೂಡಲೇ ಎಚ್ಚೆತ್ಕೊಂಡು ಇದಕ್ಕೆ ಟೀಚರ್ಸ್ ಆಗ್ಬೋದು, ಅಥವಾ ಕಟ್ಟಡ ವ್ಯವಸ್ಥೆ ಆಗ್ಬೋದು, ಅಥವಾ ಒಂದು ಏನು ಶೌಚಾಲಯ ವ್ಯವಸ್ಥೆ ಆಗ್ಬೋದು, ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ. ದಯವಿಟ್ಟು